Good morning, my dear students. The next new chapter is called Principles of Mathematical Induction. The next new chapter is called Principles of Mathematical Induction. My dear students, ಮಕ್ಕಳ ಈ ಚಾಪ್ಟರ್ ಬಂದು ನಮಗೆ ಮೇನ್ ಬಂದು 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ಮೊದಲೆಲ್ಲ 5 ಮಾರ್ಕ್ಸ್ ಕ್ವಶನ್ ಒಂದು ಕಂಪಲ್ಸರಿ ಒಂದು ಕ್ವಶನ್ ಇರ್ತಿತ್ತು, ಒಂದು 5 ಮಾರ್ಕ್ಸ್ ಕ್ವಶನ್ನು. ಈಗ ಸಿಲೆಬಸ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಈ 5 ಮಾರ್ಕ್ಸ್ ಕ್ವಶನ್ಸ್ ಎರಡು ಇರ್ಬೋದು ಇದರೊಳಗಡೆ. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಎರಡು ಇರ್ಬೋದು ಇಲ್ಲಿ. ಬಟ್ ಇಟ್ ಇಸ್ ಅ ವೆರಿ ವೆರಿ ಈಸಿ ಚಾಪ್ಟರ್ ಅಂತ ಹೇಳ್ತೀವಿ. ಯಾವುದು? ಪ್ರಿನ್ಸಿಪಲ್ಸ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್. ಸರ್, ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅನ್ನೋದು ಅಂತ ಹೇಳೋದು ಇಲ್ಲಿ ಪಿ ಆಫ್ ಎನ್ ಅಂತ ತೊಗೊತೀವಿ. ಈ ಪಿ ಆಫ್ ಎನ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಪಿ ಆಫ್ ಎನ್ ಈಸ್ ಎ ಸ್ಟೇಟ್ಮೆಂಟ್ಸ್ ಇನ್ವಾಲ್ವಿಂಗ್ ನ್ಯಾಚುರಲ್ ನಂಬರ್ಸ್. ಆ್ಯಕ್ಚುಲಿ ದಿಸ್ ಚಾಪ್ಟರ್ ಇನ್ವಾಲ್ವಿಂಗ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಲ್ಲಿ. ದೆನ್ ಆ್ಯಕ್ಚುಲಿ ಇದರೊಳಗಡೆ ಬರಬೇಕಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಏನಪ್ಪ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ನಾನು ಹೀಗೆ ಹೇಳಿದೆ, ಇಯರ್ ಪಿ ಆಫ್ ಎನ್ ಅಂತ ಹೇಳ್ತೀವಿ. ಪಿ ಆಫ್ ಎನ್ ಈಸ್ ಕಾಲ್ಡ್ ದಿಸ್ ಚಾಪ್ಟರ್ ಇನ್ವಾಲ್ವಿಂಗ್ ನ್ಯಾಚುರಲ್ ನಂಬರ್ಸ್ ಕಾಲ್ಡ್ ಪಿ ಆಫ್ ಎನ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟೇಟ್ಮೆಂಟ್ಸ್ ಏನಪ್ಪ ಆಗಿರಬೇಕು ಅಂತ ಹೇಳಿದ್ರೆ ಎಲ್ಲ ಕಂಡೀಷನ್ಸಲ್ಲೂ ಟ್ರೂ ಆಗಿರಬೇಕು ಅಂತ ಹೇಳ್ತೀವಿ. ಸೊ ಏನು ಎಲ್ಲ ಕಂಡೀಷನ್ಸು ಟ್ರೂ ಆಗಿರೋದು ಅಂತ ನೋಡಿದಾಗ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಅಂದರೆ ನ್ಯಾಚುರಲ್ ನಂಬರ್ಸಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಬಂದು ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ದಟ್ ಈಸ್ ಪಿ ಆಫ್ 1 ಈಸ್ ಟ್ರೂ ಅಂತ ಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನಾವು ಸ್ಟೇಟ್ಮೆಂಟ್ಸ್ನ ಇಲ್ಲಿ. ನೆಕ್ಸ್ಟ್ ಬಂತು ಅಂತ ಹೇಳಿದಾಗ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಅಂತ ಹೇಳ್ತೀವಿ. ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ. ದ ನೆಕ್ಸ್ಟ್ ಬಂದಾಗ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಅಂತ ಹೇಳ್ತೀವಿ. ಫೈನಲಿ ಏನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ ನೋಡಿ, ಇಲ್ಲಿ ಒಂದು 4 ಸ್ಟೆಪ್ಸ್ ಬರುತ್ತೆ. ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ 4 ಸ್ಟೆಪ್ಸ್ ಮಾಡ್ಕೊಂಡು ಹೋಗ್ತೀವಿ. ಆ 4 ಸ್ಟೆಪ್ಸಲ್ಲಿ ವೆರಿಫೈ ಮಾಡ್ಕೊಂಡು ಹೋಗ್ತೀವಿ. ಏನು ವೆರಿಫೈ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಪಿ ಆಫ್ ಎನ್ ಈಸ್ ಟ್ರೂ ಅಂತ ಹೇಳ್ತೀವಿ. ಪಿ ಆಫ್ ಎನ್ ಈಸ್ ಟ್ರೂ ಅಂತ ಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ಪಿ ಆಫ್ ಎನ್ ಈಸ್ ಟ್ರೂ ಅಂತ ಹೇಳಿದಾಗ ಈಗ ನಾವಿಲ್ಲಿ ಹೇಳಿದ್ವಿ ಫಸ್ಟ್ ಸ್ಟೆಪ್ ಬಂತು ಅಂತ ಹೇಳಿದಾಗ ಸ್ಟೆಪ್ ನಂಬರ್ 1 ಈಸ್ ಕಾಲ್ಡ್ ಪುಟ್ ಎನ್ ಈಸ್ ಈಕ್ವಲ್ ಟು 1 ಅಂತ. ಪುಟ್ ಎನ್ ಈಸ್ ಈಕ್ವಲ್ ಟು 1 ಅಂತ. ಸ್ಟೆಪ್ ನಂಬರ್ 2 ಅಲ್ಲಿ ನಾವು ಅಸ್ಯೂಮ್ ಮಾಡ್ಕೊಂಡು ಹೋಗ್ತೀವಿ. ಏನು ಅಸ್ಯೂಮ್ ಮಾಡ್ಕೊಂಡು ಹೋಗ್ತೀವಿ? ಪುಟ್ ಎನ್ ಈಸ್ ಈಕ್ವಲ್ ಟು ಕೆ ಅಂತ ಅಸಂಪ್ಷನ್ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಂಡು ಹೋಗಿದ್ದೀವಿ ಸ್ಟೆಪ್ ನಂಬರ್ 2 ಅಲ್ಲಿ. ಸ್ಟೆಪ್ ನಂಬರ್ 3 ಅಲ್ಲಿ ಏನು ಮಾಡ್ಕೊಂಡು ಹೋಗಿರ್ತೀವಿ? ಇಲ್ಲಿ ಕೆ ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಅಂತ ಕೊಡ್ತೀವಿ. ಇಲ್ಲಿ ಕೆ ಇರುತ್ತೋ ಅಲ್ಲಿ ಕೆ ಪ್ಲಸ್ 1 ಅಂತ ಕೊಟ್ಕೊಂಡು ಹೋಗ್ತೀವಿ. ಈ ಥರ ಅಸಂಪ್ಷನ್ಸನ್ನು ನಾವು ಮಾಡಿಕೊಂಡು ಇದು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಇಲ್ಲಿ. ಅಂದರೆ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್, ದಟ್ ಈಸ್ ಕಾಲ್ಡ್ ಪಿ ಆಫ್ 1 ಈಸ್ ಟ್ರೂ ಅಂತ ಹೇಳ್ತೀವಿ. ಫಸ್ಟ್ ಕಂಡೀಷನ್ ಬಂದಾಗ ಪಿ ಆಫ್ 1 ಈಸ್ ಟ್ರೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಂಡೀಷನ್ಸಲ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಒಳಗಡೆ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಅಂತ ಹೇಳ್ತೀವಿ. ಫೈನಲಿ ಪ್ರೂವ್ ಮಾಡುವಾಗ ಕನ್ಕ್ಲೂಷನ್ ಕೊಡುವಾಗ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಈಗ ನೋಡೋಣ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಪ್ರಾಬ್ಲಮ್ಸ್ ಮಾಡಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇರ್ತಲ್ಲ. ಈಗ ನೋಡಿ, ಪ್ರಾಬ್ಲಮ್ಸ್ ಹೋಗ್ತಾ ಇದೀವಿ. ಈಗ ದ ಫಸ್ಟ್ ಒನ್ ಈಸ್ ಕಾಲ್ಡ್ ಪ್ರೂವ್ ದಟ್ 1 plus 2 plus 3 plus 4 is equal to 4 plus etc. n is equal to n into n plus 1 divided by 2 for all n belongs to n. n is called natural numbers by principles of mathematical inductions. ಇದು 5 ಮಾರ್ಕ್ಸ್ ಕ್ವಶನ್ಸ್. ಇದರಲ್ಲಿ ಇದು ಆಲ್ಮೋಸ್ಟ್ ಬರುವಂಥದ್ದು ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟರ್ ಒಳಗಡೆ. ನೋಡಿ, ಪ್ರೂವ್ ದಟ್ 1 plus 2 plus 3 plus 4 plus etc. plus n is equal to n into n plus 1 divided by 2 for all ಎನ್. ಈ ಎನ್ ಬಿಲಾಂಗ್ಸ್ ಟು ಎನ್ ಅಂದಾಗ ನ್ಯಾಚುರಲ್ ನಂಬರ್ಸ್. ಎನ್ ಬಿಲಾಂಗ್ಸ್ ಟು ಎನ್. ನಾನು ಆಗಲೇ ಹೇಳಿದೆ, ಸ್ಟೇಟ್ಮೆಂಟ್ ಹೇಳ್ಬೇಕಾದ್ರೆ ಹೇಳಿದೆ ದ ಸ್ಟೇಟ್ಮೆಂಟ್ ಇನ್ವಾಲ್ವಿಂಗ್ ನ್ಯಾಚುರಲ್ ನಂಬರ್ಸ್. ದ ಸ್ಟೇಟ್ಮೆಂಟ್ ಇನ್ವಾಲ್ವಿಂಗ್ ನ್ಯಾಚುರಲ್ ನಂಬರ್ಸ್, ದೆನ್ ವಿ ವಾಂಟ್ ಟು ಪ್ರೂವ್ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಸರ್, ಇಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಸ್ಟೆಪ್ ನಂಬರ್ 1 ಬಂದು ಪುಟ್ ಎನ್ ಈಸ್ ಈಕ್ವಲ್ ಟು 1. ಸ್ಟೆಪ್ ನಂಬರ್ 1 ಕೊಟ್ಟಿರೋಂಥ ಪ್ರಾಬ್ಲಮ್ಗೆ ಅಥವಾ ಕೊಟ್ಟಿರೋಂಥ ಈಕ್ವೇಷನ್ಗೆ ಪುಟ್ ಎನ್ ಈಸ್ ಈಕ್ವಲ್ ಟು 1 ಅಂತ ಕೊಡ್ತೀವಿ. ನೆಕ್ಸ್ಟ್ ಬಂದು ಪುಟ್ ಎನ್ ಈಸ್ ಈಕ್ವಲ್ ಟು ಕೆ ಅಂತ ಕೊಡ್ತೀವಿ. ನೆಕ್ಸ್ಟ್ ಬಂದು ಕೆ ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಅಂತ ಕೊಡ್ತೀವಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಂದೊಂದು ಈಕ್ವೇಷನ್ಗೂ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ನೋಡ್ಕೊಂಡು ಹೋಗಿ. ಈಗ ನೋಡೋಣ. ಸರ್, ಗಿವನ್ ವಾಟ್ ದ ಗಿವನ್ ಕೊಟ್ಟಿರೋಂಥ ಪ್ರಾಬ್ಲಮ್ನ ನಾವು ಪಿ ಆಫ್ ಎನ್ ಅಂತ ಬರ್ಕೊಂಡ್ವಿ. ಪಿ ಆಫ್ ಎನ್ ಈಸ್ ಈಕ್ವಲ್ ಟು ಎಕ್ಸೆಟ್ರಾ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1/2 ಕೊಟ್ಟಿರೋಂಥ ಪ್ರಾಬ್ಲಮ್ನ ಪಿ ಆಫ್ ಎನ್ ಅಂತ ತೊಗೊಂಡಿದ್ವಿ. ಇದು ಈಕ್ವೇಷನ್ ನಂಬರ್ 1. ಈಗ ಸ್ಟೆಪ್ ನಂಬರ್ 1 ನೋಡೋಣ. ಸ್ಟೆಪ್ ನಂಬರ್ 1 ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಪುಟ್ ಎನ್ ಈಸ್ ಈಕ್ವಲ್ ಟು 1 ಇನ್ ಈಕ್ವೇಷನ್ 1. ಪುಟ್ ಎನ್ ಈಸ್ ಈಕ್ವಲ್ ಟು 1 ಇನ್
ಈಕ್ವೇಷನ್ 1 ಒಳಗಡೆ ಏನು ಕೊಡ್ಬೇಕು ನಾವು ಪುಟ್ n ಈಸ್ ಈಕ್ವಲ್ ಟು 1 ಅಂತ ಕೊಡೋಣ. ಈಗ ಕೊಡ್ತೀನಿ ನೋಡಿ. ಈಗ ಪಿ ಆಫ್ 1 ಈಸ್ ಈಕ್ವಲ್ ಟು ನಾವು ಇದೆಲ್ಲ ಏನು ಬರೆಯೋ ನೆಸಿಟಿ ಇಲ್ಲ, ಲಾಸ್ಟಲ್ಲಿ ಇಲ್ಲಿ ತೊಗೊಂಡು ಎಲ್ ಎಚ್ ಎಸ್ ಅಲ್ಲಿ ತೊಗೊತೀವಿ. ಇಲ್ಲಿ ಬಂದಿದ್ದಲ್ಲ ಎನ್ ಅಂತ, ಎಲ್ ಎಚ್ ಎಸ್ ಅಲ್ಲಿ 1 ಈಸ್ ಈಕ್ವಲ್ ಟು 1 ಇಂಟು 1 ಪ್ಲಸ್ 1 ಡಿವೈಡೆಡ್ ಬೈ 2. ಯಾವುದು 1? ಎನ್ ವ್ಯಾಲ್ಯೂ 1 ಕೊಟ್ಟಿದ್ದೀವಿ, ಎನ್ ವ್ಯಾಲ್ಯೂ 1 ಕೊಟ್ಟಿದ್ದೀನಿ, ಕೊಟ್ಟಿರೋಂಥ ಈಕ್ವೇಷನಲ್ಲಿ ಸ್ಟೆಪ್ ನಂಬರ್ 1ಅಲ್ಲಿ ಪುಟ್ n ಈಸ್ ಈಕ್ವಲ್ ಟು 1. ಈಗ ನೋಡೋಣ. 1 ಈಸ್ ಈಕ್ವಲ್ ಟು 1 ಇಂಟು 1 ಪ್ಲಸ್ 1 ಈಸ್ ಕಾಲ್ಡ್ 2 ಡಿವೈಡೆಡ್ ಬೈ 2. 1 ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2. 2 1 1 ಹೋಗುತ್ತೆ. ದಟ್ ಈಸ್ ಈಕ್ವಲ್ ಏನು ಬರುತ್ತೆ ನಮಗೆ? 1 ಈಸ್ ಈಕ್ವಲ್ ಟು 1 ಆಯಿತು. 1 ಈಸ್ ಈಕ್ವಲ್ ಟು 1. ನಾವಿಲ್ಲಿ ಹೇಳ್ತೀವಿ, ಏನು ಹೇಳ್ತೀವಿ? ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಎರಡೂ ಸೇಮ್ ಬರ್ಬೇಕು ನಮಗೆ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಲಾಸ್ಟಲ್ಲಿ ಹೇಳ್ತೀವಿ ದೇರ್ ಫೋರ್ ಪಿ ಆಫ್ 1 ಈಸ್ ಟ್ರೂ. therefore p of 1 is true. ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ. ಈಗ ಸ್ಟೆಪ್ ನಂಬರ್ 1 ಅಂತ ಏನಪ್ಪ ಇದೆ ಅಂತ ಹೇಳಿದ್ರೆ, ಕೊಟ್ಟಿರೋವಂಥ ಪ್ರಾಬ್ಲಮ್ನ ಪಿ ಆಫ್ ಎನ್ ಅಂತ ತೊಗೊಳ್ಳಿ. ಪಿ ಆಫ್ ಎನ್ ಅಂತ ತೊಗೊಂಡಿದ್ದೀವಿ. ಇದು ಈಕ್ವೇಷನ್ ನಂಬರ್ 1 ಆಯಿತು. ಸ್ಟೆಪ್ ನಂಬರ್ 1 ಪುಟ್ ಎನ್ ಈಸ್ ಈಕ್ವಲ್ ಟು 1. ರೂಲ್ಸಸ್ ಪ್ರಕಾರ, ವೆರಿಫಿಕೇಷನ್ಸ್ ಪ್ರಕಾರ ಏನು ಕೊಡ್ಬೇಕು ನಾವು? ಸ್ಟೆಪ್ ನಂಬರ್ 1 ಪುಟ್ ಎನ್ ಈಸ್ ಈಕ್ವಲ್ ಟು 1 ಇನ್ ಈಕ್ವೇಷನ್ 1. ಪಿ ಆಫ್ 1 ಈಸ್ ಈಕ್ವಲ್ ಟು ಎಲ್ಲೆಲ್ಲಿ ಎನ್ ಇದೆಯೋ ಅಲ್ಲಿ 1 ಕೊಟ್ಟಿದ್ದೀನಿ. 1 ಕೊಟ್ಟಾಗ ಸಾಲ್ವ್ ಮಾಡ್ಕೊಂಡು ಹೋದಾಗ ಎರಡೂ ಸೇಮ್ ಬರಬೇಕು ನಮಗೆ. ಏನು ಬಂದಿದೆ? ಎರಡು. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ದೇರ್ ಫೋರ್ ಪಿ ಆಫ್ 1 ಈಸ್ ಟ್ರೂ ಅಂತ ಹೇಳ್ತೀವಿ. ದೇರ್ ಫೋರ್ ಪಿ ಆಫ್ 1 ಈಸ್ ಟ್ರೂ. ಈಗ ಸ್ಟೆಪ್ ನಂಬರ್ 2 ಹೋಗೋಣ. ದ ನೆಕ್ಸ್ಟ್ ಸ್ಟೆಪ್ ಇಸ್ ಕಾಲ್ಡ್ ಸ್ಟೆಪ್ ನಂಬರ್ 2. ಇನ್ ಸ್ಟೆಪ್ ನಂಬರ್ 2 ಅಲ್ಲಿ ಏನಪ್ಪ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಅಸ್ಯೂಮ್ ಪಿ ಆಫ್ ಕೆ ಇಸ್ ಟ್ರೂ. P of k is true, that is n is equal to k. ಸ್ಟೆಪ್ ನಂಬರ್ 2 ಅಲ್ಲಿ ಏನು ಕೊಡ್ಬೇಕು ನಾವು? n is equal to k ಅಂತ ಕೊಡ್ಬೇಕು. ಈಕ್ವೇಷನ್ ನಂಬರ್ ಯಾವುದಕ್ಕೆ? 1ಗೆ. ದಟ್ ಈಸ್ ನಥಿಂಗ್ ಬಟ್ P of k is ಎಲ್ಲೆಲ್ಲಿ n ಇದೆಯೋ ಅಲ್ಲಿ k ಕೊಡಿ. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಎಕ್ಸೆಟ್ರಾ ಪ್ಲಸ್ k is equal to k into k plus 1 divided by 2. ಇದು ಈಕ್ವೇಷನ್ ನಂಬರ್ 2. ಇಷ್ಟೇ ಈಕ್ವೇಷನ್ ನಂಬರ್ 2 ನೋಡಿ. ಈಕ್ವೇಷನ್ ಸ್ಟೆಪ್ ನಂಬರ್ 2 ಏನಪ್ಪ ಹೇಳುತ್ತೆ ಅಂದರೆ, ಅಸ್ಯೂಮ್ ಪಿ ಆಫ್ ಕೆ ಈಸ್ ಟ್ರೂ, ದಟ್ ಈಸ್ ಎನ್ ಈಸ್ ಈಕ್ವಲ್ ಟು ಕೆ. ಎನ್ ಈಸ್ ಈಕ್ವಲ್ ಟು ಕೆ. ಎಲ್ಲೆಲ್ಲಿ ಎನ್ ಇದೆಯೋ ಅಲ್ಲಿ ಕೆ ತೊಗೊಂಡಿದ್ದೀನಿ ನೋಡಿ. ಎಲ್ಲೆಲ್ಲಿ ಎನ್ ಇದೆಯೋ ಅಲ್ಲಿ ಕೆ ತೊಗೊಂಡಿದ್ದೀನಿ. ಎನ್ ಇರೋ ಕಡೆ ಕೆ, ಎನ್ ಇರೋ ಕಡೆ ಕೆ. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಬರೆದ್ವಿ. ಈಗ ಸ್ಟೆಪ್ ನಂಬರ್ 3 ಮಾಡ್ತಾ ಇದ್ದೀವಿ. ಪುಟ್ k is equal to k plus 1. ಪುಟ್ k is equal to k plus 1 ಅಂತೀವಿ. ಅಥವಾ ನೋಡಿ ಇಲ್ಲಿ k ಇರೋ ಕಡೆ ಎಲ್ಲ ಈಕ್ವೇಷನ್ ನಂಬರ್ 2 ಅಲ್ಲಿ k ಇರೋ ಕಡೆ ಏನು ಕೊಟ್ಕೊಂಡು ಹೋಗ್ತೀವಿ? k plus 1 ಕೊಡ್ತೀನಿ. ದಟ್ ಈಸ್ ಕಾಲ್ಡ್ p ಆಫ್ k plus 1 is equal to 1 plus 2 plus 3 plus 4 plus etc plus k ಇರೋ ಕಡೆ k plus 1 ಕೊಟ್ಟಿದ್ದೀವಿ. k plus 1 is equal to k plus 1 into k plus 1 divided by 2. ನೋಡಿ ಸ್ಟೆಪ್ ನಂಬರ್ 3 ಒಳಗಡೆ ಪುಟ್ k is equal to k plus 1. ಎಲ್ಲೆಲ್ಲಿ k ಇದೆಯೋ ಅಲ್ಲಿ ಏನು ತೊಗೊಂಡಿದ್ದೀವಿ? k plus 1 ತೊಗೊಂಡಿದ್ದೀವಿ. k plus 1, k ಇರೋ ಕಡೆ k plus 1 ಬಂತು, k ಇರೋ ಕಡೆ k plus 1 ಬಂತು. ಇದನ್ನು ಈಕ್ವೇಷನ್ ನಂಬರ್ 3 ಅಂತ ಮಾಡ್ಕೊಂಡು ಹೋಗೋಣ. ಇದನ್ನೇನು ಮಾಡೋಣ? ಈಕ್ವೇಷನ್ ನಂಬರ್ 3. ಸರ್ ನಾವು ಸ್ಟೆಪ್ ನಂಬರ್ 4 ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇದು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 4 ಬಂದು ಈಕ್ವೇಷನ್ ನಂಬರ್ 3 ಎಲ್ ಎಚ್ ಎಸ್ ಅಲ್ಲಿ, ಈಕ್ವೇಷನ್ ನಂಬರ್ 3 ಎಲ್ ಎಚ್ ಎಸ್ ಅಲ್ಲಿ ಏನು ಬಂದಿರುತ್ತೋ ಇದನ್ನು ಹ್ಯಾಡ್ ಮಾಡ್ತೀವಿ. ಯಾವುದು? ಈಕ್ವೇಷನ್ ನಂಬರ್ 2ಗೆ ಬೋತ್ ಸೈಡ್ಸ್ ಎಲ್ ಎಚ್ ಎಸ್ಗೂ ಆರ್ ಎಚ್ ಎಸ್ಗೂ ಹ್ಯಾಡ್ ಮಾಡ್ಕೊಂಡು ಹೋಗ್ತೀವಿ. ಯಾವುದನ್ನ ನೋಡಿ, ಸ್ಟೆಪ್ ನಂಬರ್ 3ಯಲ್ಲಿ ಏನು ಬಂದಿದೆ? ಎಲ್ ಎಚ್ ಎಸ್ ಅಲ್ಲಿ ಕೆ ಪ್ಲಸ್ 1 ಇದೆ. ಈ ಕೆ ಪ್ಲಸ್ 1ನ ಹ್ಯಾಡ್ ಮಾಡ್ತೀವಿ. ಯಾವುದಕ್ಕೆ? ಈಕ್ವೇಷನ್ ನಂಬರ್ 2 ಆನ್ ಬೋತ್ ಸೈಡ್ಸ್ ಅಂತ. ಈ ಬೋತ್ ಸೈಡ್ಸ್ ಹ್ಯಾಡ್ ಮಾಡಿದಾಗ ವೆರಿಫಿಕೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಲಾಸ್ಟಲ್ಲಿ ಈಕ್ವೇಷನ್ ನಂಬರ್ 4 ಏನು ಬರಬೇಕು ಅಂದರೆ ಈಕ್ವೇಷನ್ ನಂಬರ್ 3 ಬಂದಿರುತ್ತೆ ನಮಗೆ. ಈಕ್ವೇಷನ್ ನಂಬರ್ 3 ಆ್ಯಂಡ್ ಈಕ್ವೇಷನ್ ನಂಬರ್ 4 ಆರ್ ಸೇಮ್ ಬಂದರೆ ಕನ್ಕ್ಲೂಷನ್ ಹೇಳ್ತೀವಿ ಲಾಸ್ಟಲ್ಲಿ. ಎನ್ಸ್ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ. ಸ್ಟೆಪ್ ನಂಬರ್ 1 ಗೊತ್ತಾಯಿತು, ಸ್ಟೆಪ್ ನಂಬರ್ 2 ಗೊತ್ತಾಯಿತು. ಸ್ಟೆಪ್ ನಂಬರ್ 3 ಬಂದು ಪುಟ್ ಕೆ ಈಸ್ ಈಕ್ವಲ್ ಟು ಕೆ ಪ್ಲಸ್ 1. ಇದನ್ನು ಈಕ್ವೇಷನ್ ನಂಬರ್ 3 ಅಂತ ಬರೆದ್ವಿ. ಇದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗ್ಬೋದು. ಕೆ ಪ್ಲಸ್ 1 ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಅಂತ ಬರಿಬೋದು ನಾವಲ್ಲಿ. ದೆನ್ ಈಗ ನೋಡೋಣ ಸರ್, ಹ್ಯಾಡಿಂಗ್ ಅಥವಾ ಹ್ಯಾಡ್ ಕೆ ಪ್ಲಸ್ 1. ಈ ಕೆ ಪ್ಲಸ್ 1 ಯಾವುದು? ಈಕ್ವೇಷನ್ ನಂಬರ್ 3 ಅಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಬಂದಿರುವಂಥದ್ದು. ಕೆ ಪ್ಲಸ್ 1ನ
ಹ್ಯಾಡ್ ಮಾಡ್ಕೊಂಡು ಹ್ಯಾಡ್ ಕೆ ಪ್ಲಸ್ 1 ಆನ್ both sides of equation 2ಗೆ ಕೆ ಪ್ಲಸ್ 1ನ ಹ್ಯಾಡ್ ಮಾಡಿ. ಈಗ ಆ್ಯಡ್ ಮಾಡ್ಕೊಂಡು ಹೋಗೋಣ. ಪಿ ಆಫ್ ಕೆ ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಎಕ್ಸೆಟ್ರಾ ಪ್ಲಸ್ ಕೆ ಇದೆ. ಕೆ ಇದಕ್ಕೂ ಹ್ಯಾಡ್ ಮಾಡ್ಬೇಕು ನಾವು ಯಾವುದನ್ನ, ಪ್ಲಸ್ ಕೆ ಪ್ಲಸ್ 1 ಈಸ್ ಈಕ್ವಲ್ ಟು ಈಗ ಮತ್ತೆ ಕೆ ಇಂಟು ಕೆ ಪ್ಲಸ್ 1 ಡಿವೈಡೆಡ್ ಬೈ 2 ಇದಕ್ಕೆ ಹ್ಯಾಡ್ ಮಾಡ್ತಾ ಇದ್ದೀವಿ ಯಾವುದನ್ನ, ಪ್ಲಸ್ ಕೆ ಪ್ಲಸ್ 1ನ ಹ್ಯಾಡ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಸೊ ನೋಡಿ ಇಲ್ಲಿ ಈಕ್ವೇಷನ್ ನಂಬರ್ 3 ಎಲ್ ಎಚ್ ಎಸ್ ಅಲ್ಲಿ ಏನು ಬಂದಿದೆಯೋ ಕೆ ಪ್ಲಸ್ 1 ಬಂದಿದೆ. ಈ ಕೆ ಪ್ಲಸ್ 1ನ ಹ್ಯಾಡ್ ಮಾಡ್ತಾ ಇದ್ದೀವಿ. ಯಾವುದಕ್ಕೆ ಹ್ಯಾಡ್ ಮಾಡ್ತಾ ಇದ್ದೀವಿ, ಈಕ್ವೇಷನ್ ನಂಬರ್ 2ಗೆ ಎಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀವಿ, ಬೋತ್ ಸೈಡ್ಸಲ್ಲಿ ಹ್ಯಾಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಕೆ ಪ್ಲಸ್ 1 ಕೆ ಇಂಟು ಕೆ ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ ಕೆ ಪ್ಲಸ್ 1ನ ಹ್ಯಾಡ್ ಮಾಡಿದ್ದೀನಿ. ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗೋಣ. ಈ ಎಲ್ ಎಚ್ ಎಸ್ ಪೋರ್ಷನ್ನ ನಾವು ಲಾಸ್ಟ್ವರೆಗೂ ಬರೆಯೋ ನೆಸೆಸಿಟಿ ಇಲ್ಲ. ನಾವು ಸಾಲ್ವ್ ಮಾಡ್ತಾ ಇರೋದು ಆರ್ ಎಚ್ ಎಸ್ ಪೋರ್ಷನ್ನ. ಎಲ್ ಎಚ್ ಎಸ್ ಪೋರ್ಷನ್ ಹಂಗೆ ಬರ್ತಾನೆ ಇರುತ್ತೆ ಕೆಳಗಡೆ ಹೊರಗು. ಸೊ ಹಂಗಾಗ್ಬಿಟ್ಟು ನಾನು ಇದನ್ನು ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಈಗ ಈ ಎರಡಕ್ಕೂ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಹೇಳ್ತೀವಿ. ಸೊ ಎರಡಕ್ಕೂ ನಾವು ಎಲ್ ಸಿ ಎಮ್ ತೊಗೊಂಡು ಹೋಗ್ತೀನಿ. ಎಲ್ ಸಿ ಎಮ್ ತೊಗೊಂಡಾಗ 2 ಬರುತ್ತೆ. ಈಗ ನೋಡಿ, ಈಗ 2 1 ಬಂದಾಗ ಇದೇ ಉಳ್ಕೊತು ನಮಗೆ, ಕೆ ಇಂಟು ಕೆ ಪ್ಲಸ್ 1 ಉಳ್ಕೊತು, ಪ್ಲಸ್ 1 2 2 ಟೈಮ್ಸ್ ಹೋಗುತ್ತೆ. 2 ಇಂಟು ಮಲ್ಟಿಪ್ಲೈ ಮಾಡ್ತೀವಿ, 2 ಇಂಟು ಕೆ ಪ್ಲಸ್ 1. ಸರ್ ಎರಡಕ್ಕೂ ಎಲ್ ಸಿ ಎಮ್ ತೊಗೊಂಡಾಗ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1 ಬರುತ್ತೆ. 2, 1ಗೆ ಎಲ್ ಸಿ ಎಮ್ ಬಂದಾಗ 2ನೇ ಬಂತು ನಮಗಲ್ಲಿ. ಈಗ ನೋಡಿ, ಈಗ ಸ್ಟೆಪ್ ನಂಬರ್ 4 ಇಲ್ಲಿ ಬರೀತೀನಿ. ಇಲ್ಲಿ ಈಗ ನಾನು ಇದನ್ನೇ ಎಲ್ ಎಚ್ ಎಸ್ ಪೋರ್ಷನ್ ಬಿಟ್ಟಿದ್ದೀನಿ, ಅಲ್ಲಿ ಬರೆಯೋ ನೆಸಿಟಿ ಇಲ್ಲ, ನಾವೇನು ಸಾಲ್ವ್ ಮಾಡೋ ನೆಸಿಟಿ ಇಲ್ಲ. ಈಸ್ ಈಕ್ವಲ್ ಟು ಇಲ್ಲಿ ಏನಿದೆ, ಕೆ ಇಂಟು ಕೆ ಪ್ಲಸ್ 1 ಪ್ಲಸ್ 2 ಇಂಟು ಕೆ ಪ್ಲಸ್ 1 ಇದೆ. ಎರಡರಲ್ಲೂ ಕಾಮನ್ ತೆಗಿಬೋದು. ಎರಡರಲ್ಲೂ ಯಾವ್ದು ಕಾಮನ್ ತೆಗಿತೀವಿ, ಎರಡರಲ್ಲೂ ಕೆ ಪ್ಲಸ್ 1 ಕಾಮನ್ ತೆಗಿತೀವಿ. ನೋಡಿ, ಇಲ್ಲೂ ಕೆ ಪ್ಲಸ್ 1 ಇದೆ, ಇಲ್ಲೂ ಕೆ ಪ್ಲಸ್ 1 ಇದೆ. ಕಾಮನ್ ತೊಗೊಳ್ಳಿ. ಕೆ ಪ್ಲಸ್ 1 ಎತ್ತು ಹೊರಗಡೆ ಹಾಕ್ಕೊಂಡೆ, ಕೆ ಪ್ಲಸ್ 1 ಡಿನಾಮಿನೇಟರ್ 2 ಇದೆ, 2 ಎತ್ತು ಹೊರಗಡೆ ಹಾಕ್ಕೊಂಡಿದ್ದೀನಿ. ಕೆ ಪ್ಲಸ್ 1 ಇಲ್ಲೂ ಇದೆ, ಕೆ ಪ್ಲಸ್ 1 ಇಲ್ಲೂ ಇದೆ, ಕಾಮನ್ ಬಂತು. ಇನ್ನು ಕೆ ಪ್ಲಸ್ 1 ಎತ್ತು ಹೊರಗಡೆ ಹಾಕಿದಾಗ ಇಲ್ಲಿ ಏನು ಉಳ್ಕೊಳ್ಳುತ್ತೆ, ಕೆ ಉಳಿದಿದೆ, ಪ್ಲಸ್ ಇದರಲ್ಲಿ ಏನು ಉಳಿದಿದೆ, 2 ಉಳಿದಿದೆ. ನೋಡಿ, ಇದನ್ನು ಯಾವ ಥರ ಬರೀಬೋದು ಅಂದರೆ, ದಟ್ ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 1 ಪ್ಲಸ್ 1 2ನ ಯಾವ ಥರ ಬರೆದಿದ್ದೀವಿ, 1 ಪ್ಲಸ್ 1 ಡಿವೈಡೆಡ್ ಬೈ ಏನಿದೆ ಇಲ್ಲಿ ನಮಗೆ 2 ಹಂಗೆ ಇದೆ 2. ನೋಡಿ, ಈಕ್ವೇಷನ್ ನಂಬರ್ 3 ಚೆಕ್ ಮಾಡಿ. ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 1 ಪ್ಲಸ್ 1 ಡಿವೈಡೆಡ್ ಬೈ 2. ಈ ಎಲ್ ಎಚ್ ಎಸ್ ಅಲ್ಲಿ ಇದು ಹಂಗೆ ಬರ್ತಾನೆ ಇರುತ್ತೆ ನಮಗೆ. ಪಿ ಆಫ್ ಕೆ ಪ್ಲಸ್ 1 ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಕೆ ಪ್ಲಸ್ 1 ಮುಂದೆ ಹೋಗ್ತಾನೆ ಇರ್ತೀವಿ. ಇದನ್ನು ಈಕ್ವೇಷನ್ ನಂಬರ್ 4 ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಈಕ್ವೇಷನ್ ನಂಬರ್ 4. ಇಲ್ಲಿ ನಾವು ಹೇಳ್ತೀವಿ, ದೇರ್ ಫೋರ್ 3 ಆ್ಯಂಡ್ 4 ಆರ್ ಸೇಮ್. ದೇರ್ ಫೋರ್ 3 ಆ್ಯಂಡ್ 4 ಆರ್ ಸೇಮ್. ಎನ್ಸ್ ಪ್ರೂವ್ಡ್ ಅಂತ ಹೇಳ್ತೀವಿ. ಎನ್ಸ್ ಪ್ರೂವ್ಡ್. ಸ್ಟೆಪ್ ನಂಬರ್ 5 ಒಳಗಡೆ ಕನ್ಕ್ಲೂಷನ್ ಬರಿತೀವಿ. ಕನ್ಕ್ಲೂಷನ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್. ಕನ್ಕ್ಲೂಷನ್ ಏನಪ್ಪ ಹೇಳುತ್ತೆ ನಮಗೆ ಲಾಸ್ಟಲ್ಲಿ ಅಂದರೆ, ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಸಾಲ್ವ್ ಮಾಡ್ಕೊಂಡು ಹೋಗಿದ್ದೀವಿ. ಈಗ ನೋಡಿ, ಸ್ಟೆಪ್ ನಂಬರ್ 1 ಬಂದು ಪುಟ್ ಎನ್ ಈಸ್ ಈಕ್ವಲ್ ಟು 1. ಸ್ಟೆಪ್ ನಂಬರ್ 2 ಬಂದು ಎನ್ ಈಸ್ ಈಕ್ವಲ್ ಟು ಕೆ. ಸ್ಟೆಪ್ ನಂಬರ್ 3 ಬಂದು ಕೆ ಈಸ್ ಈಕ್ವಲ್ ಟು ಕೆ ಪ್ಲಸ್ 1. ಸ್ಟೆಪ್ ನಂಬರ್ 4 ಬಂದು ಈ ಈಕ್ವೇಷನ್ ನಂಬರ್ 3ಅಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಏನು ಬಂದಿರುತ್ತೋ ಇದನ್ನು ಹ್ಯಾಡ್ ಮಾಡ್ತೀವಿ. ಯಾವುದಕ್ಕೆ, ಈಕ್ವೇಷನ್ ನಂಬರ್ 2ಗೆ ಹ್ಯಾಡ್ ಮಾಡಿದ್ದೀವಿ. ಹ್ಯಾಡ್ ಮಾಡಿದಾಗ ಇದನ್ನು ಸಿಂಪ್ಲಿಫಿಕೇಷನ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಾಲ್ವ್ ಮಾಡಿದಾಗ ನಮ್ಗೆ ಏನು ಬರಬೇಕಪ್ಪ ಅಂತ ಹೇಳಿದ್ರೆ, ಈಕ್ವೇಷನ್ ನಂಬರ್ 3, ಈಕ್ವೇಷನ್ ನಂಬರ್ 4 ಎರಡೂ ಸೇಮ್ ಇರಬೇಕು. 3 ಆ್ಯಂಡ್ 4 ಆರ್ ಸೇಮ್. ಎನ್ಸ್ ಪ್ರೂವ್ಡ್ ಅಂತ ಹೇಳ್ತೀವಿ. ಎನ್ಸ್ ಪ್ರೂವ್ಡ್. ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್. ಎನ್ಸ್ ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ ಅಂತ ಹೇಳ್ತೀವಿ. ದೇರ್ ಫೋರ್ ಇಲ್ಲಿ ಲಾಸ್ಟಲ್ಲಿ ಹೇಳ್ಬಿಡ್ತೀವಿ, ದೇರ್ ಫೋರ್ ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್. ಓಕೆನಾ? ಸೊ ಮಕ್ಕಳ, ಇದನ್ನ ಒನ್ಸ್ ಅಗೈನ್ ಮತ್ತೆ ಸ್ಟೆಪ್ಸ್ನ ಒನ್ಸ್ ಅಗೈನ್ ರಿಕಾಲ್ ಮಾಡ್ತೀನಿ. ಯಾಕಂದರೆ ಇದು ಹೊಸ ಟಾಪಿಕ್ಕು, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪ್ರಾಬ್ಲಮ್ಸ್ಗೂ ಸ್ಟೆಪ್ಸ್ ಇದೇ ಥರ ಹೋಗ್ತಾರೆ. ಆ್ಯಕ್ಚುಲಿ ಈ ಚಾಪ್ಟ್ರಲ್ಲಿ ಬರೋದು 2 ಮೆಥಡ್. ಇದು ಫಸ್ಟ್ ಮೆಥಡು, ಇನ್ನೊಂದು ಸೆಕೆಂಡ್ ಮೆಥಡ್ ನೋಡೋಣ ಲಾಸ್ಟಲ್ಲಿ ಬರುತ್ತಲ್ಲಿ. ಸೊ ಹಂಗಾಗ್ಬಿಟ್ಟು 2 ಮೆಥಡಲ್ಲಿ 1 ಕ್ವಶನ್ ಇದ್ದೇ ಇರುತ್ತೆ.
ಅಥವಾ ಈ ಸಾರಿ ಮೈನ್ ಎಕ್ಸಾಮಲ್ಲಿ 2 ಕ್ವಶನ್ ಬರುತ್ತೆ. ಯಾವುದಕ್ಕೆ 5 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರ್ಬೋದು. ನೋಡೋಣ ಈಗ ಸರ್ ಅದೇ ಪ್ರಾಬ್ಲಮ್ನ ಮತ್ತೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಸ್ಟೆಪ್ಸ್ನ ನೋಡಿಕೊಳ್ಳಿ. ಕೊಟ್ಟಿರೋವಂಥ ಪ್ರಾಬ್ಲಮ್ನ ನಾವು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲೇನು ಕೊಟ್ಕೋಬೇಕು ನಾವು? ಸ್ಟೆಪ್ ನಂಬರ್ 1 ಏನಪ್ಪ ಇದೆ? ಪುಟ್ n ಈಸ್ ಈಕ್ವಲ್ ಟು 1 ಅಂತ ಕೊಡ್ತೀವಿ. ಯಾವುದಕ್ಕೆ? ಈಕ್ವೇಷನ್ ನಂಬರ್ 1ಗೆ ಪುಟ್ n ಈಸ್ ಈಕ್ವಲ್ ಟು 1 ಇನ್ ಈಕ್ವೇಷನ್ 1ಗೆ ಕೊಡ್ತಾ ಇದ್ದೀನಿ. ಈಗ ಪಿ ಆಫ್ 1 ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 ಇದು ಬಿಟ್ಬಿಡಿ ಇಲ್ಲಿ ನಮಗೆ ಪ್ಲಸ್ 1 ಈಸ್ ಈಕ್ವಲ್ ಟು 1 ಇಂಟು 1 ಪ್ಲಸ್ 1 ಡಿವೈಡೆಡ್ ಬೈ 2 ಈ ಪೋರ್ಷನ್ ತಗೊಳ್ಳಿ, ಎನ್ನಿರೋ ಪೋರ್ಷನ್ನ. ದಟ್ ಈಸ್ ಈಕ್ವಲ್ ಟು, ಯಾಕಂದರೆ ಎಕ್ಸೆಟ್ರಾ ಹೋಗ್ತಾ ಇದ್ದರೆ 1ವರೆಗೂ ಬರುತ್ತೆ ಅಂತ. 1 ಈಸ್ ಈಕ್ವಲ್ ಟು 1 ಇಂಟು 2 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? 1 ಈಸ್ ಈಕ್ವಲ್ ಟು ಏನಾಯ್ತು ನಮಗಿಲ್ಲಿ? 2 ಡಿವೈಡೆಡ್ ಬೈ 2, 2 1 2 ಆಯಿತು. 1 ಈಸ್ ಈಕ್ವಲ್ ಟು 1, ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳ್ತೀವಿ. ದೇರ್ ಫೋರ್ ಪಿ ಆಫ್ 1 ಈಸ್ ಟ್ರೂ. ದೇರ್ ಫೋರ್ ಪಿ ಆಫ್ 1 ಈಸ್ ಟ್ರೂ. ಇದು ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 1 ಅರ್ಥ ಆಯ್ತು ನಮಗೆ. ಈಗ ಸ್ಟೆಪ್ ನಂಬರ್ 2 ಹೋಗೋಣ. ಸ್ಟೆಪ್ ನಂಬರ್ 2 ಹೋಗ್ಬೇಕಾದ್ರೆ ಅಸ್ಯೂಮ್ ಪಿ ಆಫ್ ಕೆ ಈಸ್ ಟ್ರೂ. ಸ್ಟೆಪ್ ನಂಬರ್ 1 ಬಂದು ಪುಟ್ n ಈಸ್ ಈಕ್ವಲ್ ಟು 1 ಆಯಿತು. ಸ್ಟೆಪ್ ನಂಬರ್ 2 ಬಂದು ಅಸ್ಯೂಮ್ ಪಿ ಆಫ್ ಕೆ ಈಸ್ ಟ್ರೂ, ದಟ್ ಈಸ್ n ಈಸ್ ಈಕ್ವಲ್ ಟು ಕೆ. n ಈಸ್ ಈಕ್ವಲ್ ಟು ಕೆ ಅಂತ ಈಕ್ವೇಷನ್ ನಂಬರ್ 1ಗೆ ಕೊಡಿ. ಪಿ ಆಫ್ ಕೆ ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಕೆ ಈಸ್ ಈಕ್ವಲ್ ಟು ಕೆ ಇಂಟು ಕೆ ಪ್ಲಸ್ 1 ಡಿವೈಡೆಡ್ ಬೈ 2 ಈಕ್ವೇಷನ್ ನಂಬರ್ 2. ನೆಕ್ಸ್ಟ್ ಒನ್. ಈಗ ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 3 ಏನು ಮಾಡಬೇಕಪ್ಪ? ಸ್ಟೆಪ್ ನಂಬರ್ 3 ಪುಟ್ ಕೆ ಈಸ್ ಈಕ್ವಲ್ ಟು ಕೆ ಪ್ಲಸ್ 1. ಈಕ್ವೇಷನ್ ನಂಬರ್ 2 ಅಲ್ಲಿ ಎಲ್ಲೆಲ್ಲಿ ಕೆ ಇದೆಯೋ ಅಲ್ಲಿ ಏನು ತೊಗೊಳ್ಳೋಣ? ಕೆ ಪ್ಲಸ್ 1 ತೊಗೊಳ್ಳೋಣ. ದಟ್ ಈಸ್ ಕಾಲ್ಡ್ ಪಿ ಆಫ್ ಕೆ ಪ್ಲಸ್ 1. ಕೆ ಇರೋ ಕಡೆ ಕೆ ಪ್ಲಸ್ 1 ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಕೆ ಪ್ಲಸ್ 1. ಕೆ ಪ್ಲಸ್ 1 ತೊಗೊಂಡಿದ್ದೀವಿ. ಕೆ ಇರೋ ಕಡೆ ಕೆ ಪ್ಲಸ್ 1. ಕೆ ಪ್ಲಸ್ 1 ಈಸ್ ಈಕ್ವಲ್ ಟು ಕೆ ಪ್ಲಸ್ 1. ಕೆ ಇರೋ ಕಡೆ ಕೆ ಪ್ಲಸ್ 1. ಕೆ ಪ್ಲಸ್ 1 ಡಿವೈಡೆಡ್ ಬೈ 2. ಇದನ್ನು ಬೇಕಾದ್ರೆ ಈಕ್ವೇಷನ್ ನಂಬರ್ 3. ಇದು ಈಕ್ವೇಷನ್ ನಂಬರ್ 3 ಮಾಡಿದ್ವಿ. ಈಗ ಸ್ಟೆಪ್ ನಂಬರ್ 4. ಸ್ಟೆಪ್ ನಂಬರ್ 4 ಏನಪ್ಪ ಇದೆ? ಪುಟ್ ಸ್ಟೆಪ್ ನಂಬರ್ 4 ಬಂದು ಹ್ಯಾಡಿಂಗ್ ಮಾಡ್ತಾ ಇದ್ದೀವಿ. ಹ್ಯಾಡ್ ಈಕ್ವೇಷನ್ ನಂಬರ್ 3ಯಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಈಕ್ವೇಷನ್ ನಂಬರ್ 3ಯಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಏನು ಬಂದಿದೆ? ಕೆ ಪ್ಲಸ್ 1 ಬಂದಿದೆ. ಎಲ್ ಎಚ್ ಎಸ್ ಅಲ್ಲಿ ಏನು ಬಂದಿರುತ್ತೋ ಅದನ್ನು ಹ್ಯಾಡ್ ಮಾಡ್ತೀವಿ ಈಕ್ವೇಷನ್ ನಂಬರ್ 2ಗೆ. ಹ್ಯಾಡ್ ಕೆ ಪ್ಲಸ್ 1 ಆನ್ ಬೋತ್ ಸೈಡ್ಸ್ ಆಫ್ ಈಕ್ವೇಷನ್ ನಂಬರ್ 2. ನೋಡಿ, ಬೋತ್ ಸೈಡ್ಸ್ ಆಫ್ ಈಕ್ವೇಷನ್ 2. ಈಕ್ವೇಷನ್ ನಂಬರ್ 2ಗೆ ಕೆ ಪ್ಲಸ್ 1ನ ಹ್ಯಾಡ್ ಮಾಡಿ. ಈಗ ಆ್ಯಡ್ ಮಾಡೋಣ. ಪಿ ಆಫ್ ಕೆ ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಎಕ್ಸೆಟ್ರಾ ಪ್ಲಸ್ ಕೆ ಹಂಗೆ ಇಟ್ವಿ. ಕೆ ಪ್ಲಸ್ ಏನು ಆ್ಯಡ್ ಮಾಡ್ತಾ ಇದ್ದೀವಿ? ಕೆ ಪ್ಲಸ್ 1ನ ಹ್ಯಾಡ್ ಮಾಡ್ತಾ ಇದ್ದೀವಿ ಬೋತ್ ಸೈಡ್ಸ್ಗೆ. ಒಂದು ಸೈಡ್ ಆಯಿತು. ಕೆಗೆ ಕೆ ಪ್ಲಸ್ 1ನ ಹ್ಯಾಡ್ ಮಾಡಿದ್ವಿ ಎಲ್ ಎಚ್ ಎಸ್ ಅಲ್ಲಿ. ದಟ್ ಈಸ್ ಈಕ್ವಲ್ ಟು ಕೆ ಇಂಟು ಕೆ ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ ಹ್ಯಾಡ್ ಮಾಡಿ. ಯಾವುದನ್ನು ಆ್ಯಡ್ ಮಾಡ್ತಾ ಇದ್ದೀವಿ? ಇದನ್ನೇ ಕೆ ಪ್ಲಸ್ 1. ಕೆ ಪ್ಲಸ್ 1. ಈಗ ನೋಡಿ ಸರ್, ಇದು ಲಾಸ್ಟ್ವರೆಗೂ ಅದೇ ಬರ್ತಾ ಇರುತ್ತೆ ನಮಗೆ ಸಾಲ್ವ್ ಮಾಡ್ಕೊಂಡು ಹೋದರೆ. ನೀವು ಸ್ಟೆಪ್ಸ್ ಹಂಗೆ ಉದ್ದಕ್ಕೂ ಬರ್ಕೊಂಡು ಬನ್ನಿ. ಇಲ್ಲ ಅಂದರೆ ದಟ್ ಈಸ್ ಈಕ್ವಲ್ ಟು ಇದಕ್ಕೆ ಎಲ್ ಸಿ ಎಮ್ ತೊಗೋತೀನಿ. ಇಲ್ಲಿ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದಾಗ 1 ತೊಗೊಂಡಿದ್ದೀವಿ. ಎಲ್ ಸಿ ಎಮ್ 2 ಬರುತ್ತೆ. 2 1 1 ಹೋದಾಗ 1 ಇಂಟು ಕೆ ಇಂಟು ಕೆ ಪ್ಲಸ್ 1 ಬಂತು. ಪ್ಲಸ್ 1 2 2 ಆಯಿತು. 2 ಇಂಟು 1 2 ಇಂಟು ಕೆ ಪ್ಲಸ್ 1. ಹೇಗೆ ನೋಡಿ ಮಕ್ಕಳ, ಇಲ್ಲಿ ಕೆ ಇಂಟು ಕೆ ಪ್ಲಸ್ 1 2 ಇಂಟು ಕೆ ಪ್ಲಸ್ 1. ಕೆ ಪ್ಲಸ್ 1 ಕೆ ಪ್ಲಸ್ 1 ಎರಡರಲ್ಲೂ ಇದೆ. ಇಲ್ಲಿ ಕಾಮನ್ ತೊಗೊಂಡೋಗ್ಬೋದು. ನಾವು ಕಾಮನ್ ತೊಗೊಳ್ತೀವಿ. ದಟ್ ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಕಾಮನ್ ತೊಗೊಂಡೆ. ಡಿನಾಮಿನೇಟ್ರಲ್ಲಿ 2 ಇದೆ. ಸೊ 2 ಎತ್ತು ಹೊರಗಡೆ ಹಾಕ್ಕೋತೀನಿ. ಈಗ ಕೆ ಪ್ಲಸ್ 1 ಹೊರಗಡೆ ಬಂದಾಗ ಇಲ್ಲಿ ಏನು ಉಳ್ಕೊಂಡಿದೆ? ನಮಗೆ ಕೆ ಮಾತ್ರ ಉಳ್ಕೊಂತು. ಇಲ್ಲಿ ಕೆ ಪ್ಲಸ್ 1 ಹೊರಗಡೆ ಬಂದಾಗ ಇಲ್ಲಿ ಏನು ಉಳ್ಕೊಂಡಿದೆ? 2 ಮಾತ್ರ ಉಳ್ಕೊಂತು. ಇದನ್ನು ಹೆಂಗೆ ಬರಿಬೋದು ನಾವು? ದಟ್ ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2ನ 1 ಪ್ಲಸ್ 1 ಡಿವೈಡೆಡ್ ಬೈ 2. ಇದು ಕಾಮನ್ ಆಗಿ ಬರ್ತಾ ಇರುತ್ತೆ ನಮಗಿಲ್ಲಿ. ಯಾವುದು? ಪಿ ಆಫ್ ಕೆ ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಕೆ
ಪ್ಲಸ್ ಕೆ ಪ್ಲಸ್ 1 ನೋಡಿ ಇದನ್ನು ಈಕ್ವೇಷನ್ ನಂಬರ್ 4 ಅಂತ ಬರೀರಿ ಸರ್. ಈಕ್ವೇಷನ್ ನಂಬರ್ 3 ನೋಡಿ ಕೆ ಪ್ಲಸ್ 1 ಕೆ ಪ್ಲಸ್ 1 ಕೆ ಪ್ಲಸ್ 1 ಪ್ಲಸ್ 1 ಕೆ ಪ್ಲಸ್ 1 ಪ್ಲಸ್ 1 ಡಿವೈಡೆಡ್ ಬೈ 2 ಸೇಮ್ ಇದೆಯಾ. ದೇರ್ ಫೋರ್ ನಾವು ಹೇಳ್ತೀವಿ ಇಲ್ಲಿ ದೇರ್ ಫೋರ್ 3 and 4 are same. Therefore 3 equation number 3 and 4 are same, hence P of k plus 1 is true. Last ಅಲ್ಲಿ ಸ್ಟೆಪ್ ನಂಬರ್ 5 ಅಲ್ಲಿ ಕನ್ಕ್ಲೂಷನ್ ಕೊಡ್ತೀವಿ. ಕನ್ಕ್ಲೂಷನ್ ಏನಪ್ಪ ಹೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ P of n is true for all natural numbers, hence proved ಅಂತ ಹೇಳ್ತೀವಿ. ಓಕೆನಾ, ಇದನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮಿಂದ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ. ಮೆಥಡ್ ಇದೆ ಸೇಮೇ, ಬಟ್ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗುತ್ತೆ ಫಸ್ಟ್ ಪ್ರಾಬ್ಲಮ್ನ 2 ಸಾರಿ ರಿಪೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಸೆಕೆಂಡ್ ಪ್ರಾಬ್ಲಮ್ ಮಾಡುವಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಯಾಕಂದರೆ ಇದು ನ್ಯೂ ಟಾಪಿಕ್ ನಮಗೆ. ಸೊ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಥ್ಯಾಂಕ್ ಯು.